ಮಕ್ಕಳೇ, ಈ ದಿನ ನಾನು ಇನ್ನೊಂದು ಕಥೆಯನ್ನು ಹೇಳುತ್ತೇನೆ, ಕೇಳಿ. ಕಥೆಯ ಹೆಸರು ಈಸಬೇಕು, ಇದ್ದು ಜಯಿಸಬೇಕು. ಒಮ್ಮೆ ಒಬ್ಬ ಬೇಟೆಗಾರನು ಬೇಟೆಯಾಡುತ್ತಾ ಕಾಡಿನ ಕಡೆಗೆ ಹೊರಟನು. ಅವನು ಪ್ರಚಂಡ ಬೇಟೆಗಾರನಾಗಿದ್ದು ಇಟ್ಟ ಗುರಿಯನ್ನು ಎಂದೂ ತಪ್ಪುತ್ತಿರಲಿಲ್ಲ. ಹಾಗಾಗಿ ಅವನು ಎಂತಹ ದಟ್ಟ ಅಡವಿಗೂ ದುಷ್ಟ ಪ್ರಾಣಿಗಳನ್ನು ತುಂಬಿರತಕ್ಕಂತಹ ಸ್ಥಳಗಳಿಗೂ ಧೈರ್ಯವಾಗಿ ನುಗ್ಗುತ್ತಿದ್ದನು. ಆತನು ಹೋದ ಕಡೆಯಲ್ಲೆಲ್ಲ ಜಯಬೇರಿ ಬಾರಿಸಿ ಒಂದಲ್ಲ ಒಂದು ಪ್ರಾಣಿಯನ್ನು ಹಿಡಿದುಕೊಂಡು ಬರುತ್ತಿದ್ದನು. ಹೀಗೆ ಒಂದು ದಿನ ಆತನು ಒಂದು ಜಿಂಕೆಯ ಮರಿಯನ್ನು ಬೆನ್ನಟ್ಟಿಕೊಂಡು ಹೋಗುತ್ತಾನೆ. ಜಿಂಕೆ ಮರಿಯಾದುದರಿಂದ ಬಹಳಷ್ಟು ವೇಗವಾಗಿ ಓಡತೊಡಗಿತು. ಇವನು ಕೂಡ ಪ್ರಚಂಡ ಬಿಲ್ಲುಗಾರನಾದುದರಿಂದ ಬಿಡದೇ ಅದನ್ನು ಓಡಿಸಿಕೊಳ್ಳುತ್ತಾ ಹೋದನು. ಕೊನೆಗೆ ಅದು ಓಡಿ ಒಂದೊಂದು ದೊಡ್ಡ ಬಾವಿ ಇದ್ದಿತು. ಅದಕ್ಕೆ ಅದು ಬಾವಿ ಎನ್ನುವುದೇ ಗೊತ್ತಿರಲಿಲ್ಲ. ಓಡಿದ ರಭಸಕ್ಕೆ ಬಾವಿಯೊಳಗಡೆ ಬಿದ್ದು ಬಿಟ್ಟಿತು. ಅದನ್ನು ಹಿಡಿಯಬೇಕು ಎಂದು ಪ್ರಯತ್ನ ಪಡುತ್ತಿರುವಾಗ ಅವನ ಹಿಂಭಾಗದಲ್ಲಿ ದೊಡ್ಡ ಗರ್ಜನೆ ಕೇಳಿಸಿತು. ಬೇಟೆಗಾರನು ಭಯದಿಂದ ಹಿಂದಕ್ಕೆ ತಿರುಗಿ ನೋಡಿದಾಗ ಭಯಂಕರವಾದ ಸಿಂಹವೊಂದು ಇವನನ್ನು ಬೆನ್ನಟ್ಟಿಕೊಂಡು ಬಂದಿತ್ತು. ಮುಂದೆ ಹಾರೋಣವೆಂದರೆ ಬಾವಿ, ಹಿಂದಕ್ಕೆ ನೋಡಿದರೆ ಸಿಂಹದ ಗರ್ಜನೆ. ಅತ್ತ ದರಿ ಇತ್ತ ಪುಲಿ ಎಂಬಂತೆ ಅವನ ಪರಿಸ್ಥಿತಿ ಬಿಗಡಾಯಿಸತೊಡಗಿತು. ಇನ್ನೇನು ಸಿಂಹ ಅವನ ಮೇಲೆ ಏರಿ ಕೊಂದೇ ಬಿಡುತ್ತೆ ಎನ್ನುವಾಗ ಮೇಲಿನಿಂದ ಒಂದು ದೊಡ್ಡ ಬಳ್ಳಿ ತೇಲಾಡುತ್ತಿತ್ತು. ಅದನ್ನು ಹಿಡಿದುಕೊಂಡು ಜೋರಾಗಿ ಬಾವಿಯಿಂದ ಆ ಕಡೆಗೆ ಹಾರಲು ಪ್ರಯತ್ನಿಸಿದ. ಆದರೆ ಬಳ್ಳಿಯು ಒಂದು ದೊಡ್ಡ ಮರದ ಕೊಂಬೆಗೆ ಸುತ್ತಿ ಹಾಕಿಕೊಂಡಿತ್ತು. ಇವನು ಹಾರಿದ ಹೊಡೆತಕ್ಕೆ ಆ ಮರದ ರೆಂಬೆ ಮುರಿದು ಕೆಳಗೆ ಬೀಳುವುದರಲ್ಲಿತ್ತು. ಆದರೆ ಬೀಳಲಿಲ್ಲ. ಬಾವಿಯ ಮಧ್ಯದಲ್ಲಿ ಮುರಿದ ಕೊಂಬೆಯೊಂದಕ್ಕೆ ಸುತ್ತಿಕೊಂಡಿದ್ದ ಬಳ್ಳಿಯನ್ನು ಹಿಡಿದುಕೊಂಡು ನಮ್ಮ ಬೇಟೆಗಾರ ಜೋತಾಡುತ್ತಿದ್ದ. ಏನು ಮಾಡಲು ತೋಚಲಿಲ್ಲ ಅವನಿಗೆ. ಕೊನೆಗೆ ನಿಧಾನವಾಗಿ ಬಾವಿಯ ಒಳಕ್ಕಾದರೂ ಹಾರೋಣ ಎಂದರೆ ಬಾವಿಯ ಒಳಗಡೆ ಒಂದು ಭಯಂಕರವಾದ ಹುಲಿ ಇದ್ದಿತ್ತು. ಅದು ಬಾಯಿ ತೆರೆದುಕೊಂಡು ಇವನ ಕಡೆಗೆ ನೋಡುತ್ತಿತ್ತು. ಅದಾಗಲೇ ಇವನು ಬೆನ್ನಟ್ಟಿಕೊಂಡು ಬಂದಿದ್ದ ಜಿಂಕೆಯನ್ನು ಅರ್ಧ ತಿಂದು ಮುಗಿಸಿತ್ತು. ಇವನ ಮಾಂಸಕ್ಕಾಗಿ ಹಾತೊರೆಯುತ್ತಾ ಮೇಲಕ್ಕೆ ಹಾರತೊಡಗಿತು. ಕೆಳಕ್ಕೆ ಹಾರುವಂತಿಲ್ಲ, ಬಾವಿಯ ಇನ್ನೊಂದು ದರ ಸಿಗುವಂತಿಲ್ಲ. ಈ ಕಡೆಗೆ ಹಾರೋಣ ಎಂದರೆ ಸಿಂಹ ಗರ್ಜಿಸುತ್ತಾ ನಿಂತಿದೆ. ಏನು ಮಾಡಲು ತೋಚದೆ ಭಯದಿಂದ ಅವನು ಮೇಲಕ್ಕೆ ನೋಡಿದಾಗ ಮೇಲೆ ಒಂದು ಭಯಂಕರವಾದ ಸರ್ಪ ಆ ಬಳ್ಳಿಯ ಮೂಲಕ ಇಳಿದುಕೊಂಡು ಇವನ ಹತ್ತಿರ ಬರುತ್ತಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇವನನ್ನು ಕಡಿಯುವ ಸಾಧ್ಯವಿದೆ. ಅಯ್ಯೋ ಅಯ್ಯೋ ಎನ್ನುತ್ತಾ ಹೇಗೋ ಸುಧಾರಿಸಿಕೊಳ್ಳುವ ಹೊತ್ತಿಗೆ ಅಲ್ಲೊಂದು ಜೇನಿನ ಗೂಡು ಕಾಣಿಸತೊಡಗಿತು. ಆ ಗೂಡಿನ ತುಂಬ ಜೇನುತುಪ್ಪ ಸುರಿಯುತ್ತಿತ್ತು. ಹೀಗೆ ಸುರಿಯುತ್ತಿದ್ದ ತುಪ್ಪ ಇವನ ಬಾಯಿಗೆ ಸರಿಯಾಗಿ ಬೀಳುತ್ತಿತ್ತು.
ಇಷ್ಟೊಂದು ಭಯಾನಕ ಪರಿಸ್ಥಿತಿಯಲ್ಲಿದ್ದರೂ ಹಾಗೆ ಬೀಳುತ್ತಿದ್ದ ಜೇನಿನ ಸವಿಯನ್ನು ಸವಿಯತೊಡಗಿದ. ಆಹಾ, ಎಷ್ಟು ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಜೇನು ಸಿಕ್ಕಿದ್ದರೆ ಎಷ್ಟು ಆನಂದವಾಗುತ್ತಿತ್ತು ಎನ್ನುತ್ತಾ ಮತ್ತೆ ಮತ್ತೆ ತನ್ನ ಕೈ ಮೇಲೆ ಬಿದ್ದ ಜೇನು ತುಪ್ಪವನ್ನು ಸವಿಯತೊಡಗಿದ. ಈ ಮಧ್ಯೆ ಜೇನಿನ ಸುತ್ತಲೂ ತುಂಬಿಕೊಂಡಿದ್ದ ಒಂದಷ್ಟು ಕಟ್ಟಿರುವೆಗಳು ಕೂಡ ಕೆಳಕ್ಕೆ ಬಂದು ಅವನ ಕೈಗೆ ಕಚ್ಚುತ್ತಾ ಇದೆ. ಹಾವು ನಿಧಾನವಾಗಿ ಇಳಿಯುತ್ತಾ ಇವನತ್ತಲೇ ಬರುತ್ತಿದೆ. ಸಿಂಹ ಒಂದೇ ಏಟಿಗೆ ಇವನನ್ನು ತಿಂದು ಮುಗಿಸುವನು ಎನ್ನುವಂತೆ ಗರ್ಜಿಸುತ್ತಾ ಇದೆ. ಇವೆಲ್ಲದರಗಳಿಂದ ಆಯತಪ್ಪಿ ಕೆಳಗಡೆ ಬಿದ್ದರೆ ಹುಲಿ ಇವನನ್ನು ತಿಂದು ಮುಗಿಸುತ್ತದೆ. ಈ ಎಲ್ಲ ಕಷ್ಟ ಸಂಕಟಗಳ ನಡುವೆಯೂ ಕೂಡ ಬೇಟೆಗಾರ ಜೇನಿನ ಸವಿಯನ್ನು ಸವಿಯುತ್ತಾ ಇದ್ದಾರೆ. ಇದು ನಮಗೆ ಏನನ್ನು ತಿಳಿಸುತ್ತದಂದರೆ, ಈಸಬೇಕು, ಇದ್ದು ಜಯಿಸಬೇಕು ಅಂತ. ಎಂತಹುದೇ ಕಷ್ಟ ಬಂದರೂ ಕೂಡ ನಾವು ಹೆದರಬಾರದು. ಅದನ್ನು ಹೇಗೋ ಎದುರಿಸಿ ಅದರಿಂದ ಮುಕ್ತಿ ಹೊಂದಿ ಸುಖದತ್ತ ಚಲಿಸುವುದು ಮಾನವನ ಧರ್ಮ. ನಾವು ಅದೇ ರೀತಿಯಲ್ಲಿ ಬಾಳಿ ಬದುಕುವುದನ್ನು ಕಲಿಯಬೇಕು. ಈ ಮರಲು ಇಷ್ಟೊಂದು ಚೆನ್ನಾಗಿದೆ ಅಲ್ಲವೇ? ಕತೆ ಚೆನ್ನಾಗಿದೆ, ಅರ್ಥವಾಯ್ತಲ್ಲ? ಆಯಿತು, ಇನ್ನೊಮ್ಮೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಮತ್ತೊಂದು ವಂದನೆಗಳು.